ಬಿಲ್ಲಾರಂಗ ಭಾಷಾ ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೂವಿ. ಇದು ಬರೀ ಸಿನಿಮಾ ಅಲ್ಲ, ಅದಕ್ಕೂ ಮೇಲೆ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇದೊಂದು VFX ವಂಡರ್ ಅಂತಾನೆ ಹೇಳ್ಬಹುದು. ಸ್ಯಾಂಡಲ್ವುಡ್ ನಲ್ಲೇ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದಾಗುತ್ತೆ. ಕಿಚ್ಚ ಸುದೀಪ್ ಭಂಡಾರಿ ಅವರ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಎರಡನೇ ಸಿನಿಮಾ ವಿಕ್ರಾಂತ್ ರೋಣ ಮ್ಯಾಕ್ಸ್ ಮಾರ್ಕ್ ಸಿನಿಮಾಗಳು ಬರಕ್ಕೂ ಮುಂಚೆನೆ ಬಿಲ್ಲಾರಂಗ ಭಾಷಾ ಪ್ರಾಜೆಕ್ಟ್ ರೆಡಿ ಆಗಿತ್ತು. ಇಲ್ಲಿಯ ತನಕ ಈ ಸಿನಿಮಾಗೆ ಗ್ರೌಂಡ್ ಲೆವೆಲ್ ನಲ್ಲಿ ಈ ಸಿನಿಮಾಗೆ ಇರುವ ಐಪೋ ಯಾವ ಸಿನಿಮಾಗೂ ಇಲ್ಲ. ಅದಕ್ಕಿಂತ ಜಾಸ್ತಿ ಈ ಸಿನಿಮಾಗೆ ಡಿಮ್ಯಾಂಡ್ ಇದೆ. 2209 ಭವಿಷ್ಯದ ಕಥೆಯಲ್ಲಿ ಕಿಚ್ಚನ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ಒಂದು ಪೋಸ್ಟರ್ ಮೂಲಕ ನಮ್ಮ ಭಂಡಾರಿ ಅಣ್ಣ ತಿಳಿಸಿದ್ದಾರೆ. ಈ ಸಲ ಭಂಡಾರಿ ಅವರು ಈ ಸಿನಿಮಾನ ಇಂಡಿಯಾದಲ್ಲೇ ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗ್ತಾರೆ. ತೆಲುಗಿನಲ್ಲಿ VFX ಕಿಂಗ್ ರಾಜಮೌಳಿ ಇದ್ರೆ ಕನ್ನಡದಲ್ಲಿ ನಮ್ಮ ಭಂಡಾರಿ ಅವರು ಇದ್ದಾರೆ. 100 ಕೋಟಿ ಬಜೆಟ್, ಅದ್ದೂರಿ ಸೆಟ್ ಗಳು, ಅಡ್ವಾನ್ಸ್ VFX ಈ ಸಿನಿಮಾದಲ್ಲಿ ಬಳಸ್ತಿದ್ದಾರೆ. 2209 ಹೊಸ ಪ್ರಪಂಚಕ್ಕೆ ಕಿಚ್ಚನ ಎಂಟ್ರಿ, ಅವರ ಕ್ಯಾರೆಕ್ಟರ್ ಡಿಸೈನ್ ಎಲ್ಲವೂ ಈ ಸಲ ಹೊಸದಾಗೆ ಇರುತ್ತೆ. ಹಾಲಿವುಡ್ ರೇಂಜ್ ಗೆ ಮೇಕಿಂಗ್, ಇಂಟರ್ನ್ಯಾಷನಲ್ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ಕೆಲಸ ಮಾಡ್ತಿದ್ದಾರೆ. 3 ಭಾಗಗಳಾಗಿ ಈ ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ಮಾಡ್ತಿದ್ದಾರೆ. ಇದೊಂದು ವಿಜುವಲ್ ವಂಡರ್ ಸಿನಿಮಾ ಅಂತಾನೆ ಹೇಳ್ಬಹುದು. ಫೆಬ್ರವರಿ ಫಸ್ಟ್ ವೀಕ್ ಈ ಸಿನಿಮಾದ ಶೂಟಿಂಗ್ ಪ್ರಾರಂಭವಾಗುತ್ತೆ. 3 ಶೇಡ್ ಗಳಲ್ಲಿ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಜುವಲ್ ವಂಡರ್ ಸಿನಿಮಾನ ರೆಡಿ ಮಾಡ್ತಿದ್ದಾರೆ. ಕನ್ನಡದಲ್ಲಿ ಹೊಸ ಇತಿಹಾಸ ಬರೆಯೋದಿಕ್ಕೆ ಬಿಲ್ಲಾರಂಗ ಭಾಷಾ ರೆಡಿ ಆಗಿದ್ದಾನೆ. ಕಿಚ್ಚ ಸುದೀಪ್ ಅವರ ಆಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ. ಯಾವುದೇ ಪಾತ್ರ ಆದ್ರೂ ಯಾವುದೇ ಜಾಗ ಆದ್ರೂ ಅಲ್ಲೇ ಸಾಮ್ರಾಜ್ಯ ಕಟ್ಕೊಂಡು ಆಳ್ವಿಕೆ ಮಾಡುವ ಚತುರ. ಫೆಬ್ರವರಿ ಫಸ್ಟ್ ವೀಕ್ ಬಿಲ್ಲಾರಂಗ ಭಾಷಾ ಸಿನಿಮಾದ 2ನೇ ಶೆಡ್ಯೂಲ್ ಪ್ರಾರಂಭವಾಗುತ್ತೆ. ಮುಂದಿನ ವರ್ಷ ಮಹೇಶ್ ಬಾಬು ಅವರ ವಾರಣಾಸಿ ಸಿನಿಮಾಗೂ ಮುಂಚೆ ಈ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.